ನಿಮ್ಗೆ ಯಾರೋ ನಿಮ್ಮ IPS ನಿಮ್ ಮಂತ್ರಿ ಹೇಳಿದ ಅಂದ ತಕ್ಷಣ ಕಾನೂನು ಆಗಲ್ಲ. ಈ ಜಿಲ್ಲೆಯ IAS IPS ಗಳಿಗೆ ತನ್ನ ಡೆಕೋರಮ್ ಇದೆ. ಇಡೀ ದೇಶದಲ್ಲಿ ಅವ್ರಿಗೊಂದು ಟ್ರೈನಿಂಗ್ ಆಗಿರುತ್ತೆ. ವಿಡಿಯೋ ಮಾಡಿದಿರೋದು ವಿಡಿಯೋ ಇದೆ ಸರ್. ಕೇಸ್ ರಿಜಿಸ್ಟರ್ ಮಾಡಿ. ನಾನು ಈ ದೇಶದ ಪ್ರಜೆ ಸರ್, ಈಗ ಹೇಳೋದಲ್ಲ. ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ. ತುಮಕೂರು ಜಿಲ್ಲೆ ಆಡಳಿತ ಕಂಡಿರ್ತಕ್ಕಂಥ ಶಾಪ ಅಂದ್ರೆ ಏನಪ್ಪಾ ಅಂತಂದ್ರೆ ಕೇವಲ ಕಾರ್ಯಕ್ರಮಗಳನ್ನ ಮಾಡತಕ್ಕಂಥದ್ದೇ ಆಡಳಿತ ಅಂತ ತಿಳ್ಕೊಂಡಿದ್ದಾರೆ. ಈ ಜಿಲ್ಲೆಯ IAS IPS ಗಳಿಗೆ ತನ್ನ ಡೆಕೋರಮ್ ಇದೆ. ಇಡೀ ದೇಶದಲ್ಲಿ ಅವ್ರಿಗೊಂದು ಟ್ರೈನಿಂಗ್ ಆಗಿರುತ್ತೆ. ಎಲ್ಲಿ ನೈನಿತಾಲ್ನಲ್ಲಿ, ಡೆಹ್ರಾಡೂನ್ ನಲ್ಲಿ IAS IPS ನವರಿಗೆ ಟ್ರೈನಿಂಗ್ ಆಗುತ್ತೆ. ಆ ಟ್ರೈನಿಂಗ್ ನಲ್ಲಿ ಆಡಳಿತ ಮಾಡಕ್ ಹೇಳ್ತಾರೆ. ಈ ಆಡಳಿತ ಬಿಟ್ಟು ಈ ತುಮಕೂರು ಜಿಲ್ಲೆನಲ್ಲಿ ಕೇವಲ ಇವೆಂಟ್ಗಳು ನಡೀತಾ ಇದಾವೆ. ಕೇವಲ ಕಾರ್ಯಕ್ರಮಗಳು ಮಾಡೋದನ್ನೇ ಆಡಳಿತ ಅಂತ ತಿಳ್ಕೊಂಡಿದ್ದಾರೆ. ಕೇವಲ ದಸರಾ ಮಾಡೋದು, ಕ್ರೀಡಾಕೂಟ ಮಾಡೋದು ಇವೇ ಆಗೋಗ್ಬಿಟ್ಟಿದಾವೆ. ಇಡೀ ಜಿಲ್ಲೆಯ ಯಾವ ತಾಲೂಕು ಕಚೇರಿಗಳಲ್ಲೂ ಸಹ ಜನ ಕ್ಯೂ ನಿಂತಿರ್ತಾರೆ. ಆಡಳಿತ ವ್ಯವಸ್ಥೆ ಹಾಳಾಗಿದೆ. ಹಾಗಾಗಿ ಹಾಳಾಗಿರ್ತಕ್ಕಂಥ ಆಡಳಿತವನ್ನ ಏನಿದೆ ಸರ್, ಏನಿದೆ ಪರ್ಮಿಷನ್? ಯಾವುದಕ್ಕೆ ಪರ್ಮಿಷನ್? ಏನಕ್ಕೆ ಪರ್ಮಿಷನ್ ಸರ್? ಇನ್ನು ಯಾರಿದ್ದಾರೆ ಅಧಿಕಾರಿಗಳು ಹೇಳಿ? ನೀವು ಇಲ್ಲ ತೋರಿಸಿ. ಯಾವ ಅಧಿಕಾರಿಗಳು ಫೋಟೋ ಇದೆ ಅದ್ರ ತೋರಿಸಿ. ಇಲ್ಲ ಒಂದ್ ನಿಮಿಷ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೂ ಸಹ ಇಲ್ಲ ಒಂದ್ ನಿಮಿಷ. ಮತ್ತೆ ಏನಂತ ಸರ್ ಇದ್ರಲ್ಲಿ ಏನಿದೆ ತೋರಿಸಿ. ಇದ್ರಲ್ಲಿ ಏನಿದೆ? ಇದ್ರಲ್ಲಿ ಏನಾರ ಇದರಲ್ಲಿ ಏನಾರ ಇದಕ್ಕೆ ಯಾಕೆ ಪರ್ಮಿಷನ್ ತಗೋಬೇಕು ಸರ್? ಎಲ್ಲಿದೆ? ಯಾವ ಅಂಡರ್ ಯಾವ BNS ಸೆಕ್ಷನ್ ಇದೆ ಹೇಳಿ? IPC CRPC BNS ಅಲ್ಲಿ ಯಾವ್ದು? ಇದು ದೌರ್ಜನ್ಯ ಅಲ್ಲ, ಪೊಲೀಸ್ ದೌರ್ಜನ್ಯ ಇದು ಸರ್. ಈ ಜಿಲ್ಲೆ ಆಡಳಿತದ ಬಗ್ಗೆ ಮಾತಾಡ್ಬೇಕು. ಇದು ಪೊಲೀಸರ ದೌರ್ಜನ್ಯ ಇದು. ಇದಲ್ಲ ಸರ್. ಇದ್ರಲ್ಲಿ ಏನಿದೆ ತೋರಿಸಿ. ಇದ್ರಲ್ಲಿ ಏನು ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಏನಿದೆ ತೋರಿಸ್ಬಿಡಿ. ನನಗೆ ಕನ್ಫರ್ಮ್ ಮಾಡಿ ನಾವು ಹೋಗ್ತೇವೆ. ನಾವು ಪೊಲೀಸರನ್ನ ಗೌರವಿಸ್ತೀವಿ. ಅಲ್ಲ ನಿಮ್ಗೆ ಯಾರೋ ನಿಮ್ಮ IPS ನಿಮ್ ಮಂತ್ರಿ ಹೇಳಿದ ಅಂದ ತಕ್ಷಣ ಕಾನೂನು ಆಗಲ್ಲ. ಇಲ್ಲ ತೋರಿಸಿ. ಇದ್ರಲ್ಲಿ ಏನಾರ ಇಲ್ಲಿ ನೋಡ್ರಿ. ಇದ್ರಲ್ಲಿ ಯಾರ್ದಾರ ನಿಮ್ಮ ಅಧಿಕಾರಿಗಳು ಯಾರು ಫೋಟೋ ಇದೆಯಾ ತೋರಿಸಿ. ಈಗ ಒಂದ್ ನಿಮಿಷ ಸರ್, ಮಾತಲ್ಲ ನೋಡಿ ಹೇಳ್ತೀನಿ. ಎಕ್ಸ್ ಬ್ಯಾನರ್ ಹಾಕಕ್ಕೆ ಯಾಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು? ಎಲ್ಲೈತೆ? ಎಲ್ಲಿದೆ ಸರ್? ಹೌದು, ಯಾಕೆ ಕೊಡ್ಬೇಕು? ಎಲ್ಲೈತೆ ಪರ್ಮಿಷನ್? ಕೊಡಂಗಿಲ್ಲ ಪರ್ಮಿಷನ್. ಯಾಕೆ ನೀವು ನೋಡಿ ಸರ್, ನೀವು ಈ ರೀತಿ ಎಲ್ಲ ಇದನ್ನ ದೌರ್ಜನ್ಯ ಮಾಡಬಾರ್ದು. ಏನಿದೆ ಸರ್ ಇದ್ರಲ್ಲಿ? ನೋಡಿ ಏನಿದೆ ನೋಡ್ಬಾರ್ದು. ಬಿಡಿ ಕೈ ಬಿಡಿ, ನಮ್ಗೆ ಕೈ ಬಿಡಿ. ನೀವು ಏನಿದೆ ಹೇಳ್ಬಿಟ್ಟು ತಾಳ್ರಿ. ನೀವೇನಿದೆ ಹೇಳಿ ತಗೊಳ್ಳಿ. ಏನೈತಿ ಹೇಳಿದ್ರೆ ತಗೊಂಡ್ದಲ್ಲ ಅಂತ ಅರ್ಥ ಇಲ್ಲ. ಇದು ಯಾವ್ದಕ್ ಪರ್ಮಿಷನ್? ಯಾವ್ದಕ್ ಪರ್ಮಿಷನ್? ಎಲ್ಲರಿಗೂ ಪರ್ಮಿಷನ್ ಇಲ್ಲ. ಯಾರು ಹೇಳಿದ್ರು? ದೇವಸ್ಥಾನಕ್ಕೆ ಬರ್ತೀವಿ, ಪೂಜೆ ಮಾಡ್ತೀವಿ, ಮಾತಾಡ್ತೀವಿ ಅಂದ್ರೆ ಪರ್ಮಿಷನ್ ತಗೋಬೇಕು. ಎಲ್ಲೈತೆ? ಯಾವ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಐತೆ? ಯಾಕೆ ಕೊಡ್ಬೇಕು ಸರ್? ಸರ್ ಏನಕ್ಕೆ ಕೇಳ್ಬೇಕು? ಏನಾಗುತ್ತೆ ಅದ್ರಲ್ಲಿ? ಸ್ಟ್ರೈಕ್ ಇಲ್ವೇ ಅಲ್ವಲ್ಲ? ಯಾರು ಸ್ಟ್ರೈಕ್ ಅಂತ ಹೇಳಿದ್ರು ನಿಮ್ಗೆ? ನೀವೆಲ್ಲ ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊತಿರಲ್ಲ. ಜನ ಒಂದ್ ಬ್ಯಾನರ್ ಇಟ್ಕೊಂಡು ಮಾತಾಡಂಗಿಲ್ವಾ ಸರ್? ದೇವ್ರು ಪ್ರಾರ್ಥನೆ ಮಾಡ್ಕೊಂತೀವಿ, ಯಾಕೆ ಮಾಡ್ಬಾರ್ದು? ದೇವಸ್ಥಾನ ಪ್ರಾರ್ಥನೆ ಮಾಡೋದು ಎಲ್ಲಿ ಮಾಡೋದು ಸರ್? ಅಲ್ಲ ಸರ್, ದೇವರನ್ನ ಪ್ರಾರ್ಥನೆ ಮಾಡೋದಪ್ಪ. FIR ಮಾಡಿ. ಯಾಕೆ ಹಾಕ್ತೀರಾ? ಈಗ FIR ಮಾಡ್ಬೇಕು. ಈಗ ಮಾಡಿ, ಅದು ಮಾಜರ್ ಮಾಡಿ, ಸೀಸ್ ಮಾಡಿ. ಅದರಲ್ಲಿ ಯಾವುದೇ ಅವಹೇಳನಕಾರಿ ಇಲ್ಲ. ಏನು ಅವಹೇಳನಕಾರಿ ಇಲ್ಲ ಅದರಲ್ಲಿ. ಏನಿದೆ ಸರ್ ಅದರಲ್ಲಿ? ನಾ ಮಾಡ್ತೀನಿ ಕೋರ್ಟಿಗೆ ಕೇಸ್ ಸರ್. ನೀವು ಸುಮ್ನೆ ಅನಗತ್ಯ ಸುಳ್ಳು ಮಾಡಿ. ನಾವು ಸತ್ಯ ಮಾತಾಡ್ತಾ ಇದೀವಿ. ನೀವು ನಮ್ಮನ್ನ ಯಾಕೆ ಸರ್ ಈ ತರ ಇದು ಬರಬೇಕು? ಈಗ ಫ್ಲೆಕ್ಸ್ ವಿಡಿಯೋ ಮಾಡಿದಿರೋದು ವಿಡಿಯೋ ಇದೆ ಸರ್. ಕೇಸ್ ರಿಜಿಸ್ಟರ್ ಮಾಡಿ. ಅರ್ಥ ಇಲ್ಲ ಸರ್ ಇದಕ್ಕೆ. ಸರ್ ಅದ್ರಲ್ಲಿ ಏನಾದ್ರು ಕೆಟ್ಟದ್ದಿದ್ರೆ ಹೇಳಿ. ಕೆಟ್ಟದ್ದಿಲ್ಲ ಸರ್ ಅದರಲ್ಲಿ. ಏನೂ ಇಲ್ಲ. ನೀವ್ ಹೇಳೋದಲ್ಲ, ಗೊತ್ತಾಯ್ತಲ್ಲ? ನೀವ್ ಹೇಳೋದಲ್ಲ ಸರ್. ನಾನು ಈ ದೇಶದ ಪ್ರಜೆ ಸರ್. ನಾನೇನಾದ್ರು ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಮಾಡಿ 100% ಯಾವ್ದು ಎಲ್ಲಿ ಮಾತಾಡಿದೀವಿ ಸರ್? ಮಾತಾಡಬೇಡಿ ಇವ್ರ ಹತ್ರ. ಹೋಗಿ. ಇದು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾಗರಿಕರಾಗಿ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಪ್ರಾಮಾಣಿಕವಾಗಿ ಯಾವುದೇ ಅವ್ಯಾಚ್ಯ ಶಬ್ದಗಳನ್ನು ಬಳಸದೆ
ಸರ್ಕಾರಿ ಆಡಳಿತ ಚುರುಕಾಗಿ ಕೆಲಸ ಮಾಡ್ಲಿ ಅಂತ ಹೇಳೋದನ್ನು ತಪ್ಪು ಅಂತಂದ್ರೆ ಇನ್ನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಮಾತೇ ಆಡಬಾರದು ಅಂತಕ್ಕಂತ ಒಂದು ಕೆಟ್ಟ ಕುವ್ಯವಸ್ಥೆ. ಇದನ್ನ ಯಾರು ಸಹ ಒಪ್ಪಕ್ಕಾಗಲ್ಲ. FIR ಮಾಡ್ತೀವಿ ಅಂದ್ರೆ ನಾವೇನೋ ತಪ್ಪು ಮಾಡಿದ್ರೆ FIR ಮಾಡಿ ನಾವು ಒಪ್ಕೋತೀವಿ. ನ್ಯಾಯಾಲಯ ಇದೆ, ಕಾನೂನು ಇದೆ, ಅದಕ್ಕೆ ತಲೆಬಾಗ್ತೀವಿ. ಆದ್ರಿಂದ ಈ ರೀತಿ FIR ಮಾಡೋದು, ಸುಳ್ಳು ಕೇಸ್ಗಳಾಗ್ತಕ್ಕಂಥದ್ದನ್ನ, ಜನರನ್ನ ಅಧೈರ್ಯಗೊಳಿಸ್ತಕ್ಕಂಥದ್ದು ಅಟ್ಬಿಟ್ರೆ ಬೇರೆ ಇದ್ರಲ್ಲಿ ಯಾವುದೇ ರೀತಿಯ ಇದಿಲ್ಲ. ನಾವು ಯಾರನ್ನು ಬೈದಿಲ್ಲ, ಬಂದಿಲ್ಲ, ಏನು ಮಾಡ್ದಲ್ಲ FIR ಮಾಡ್ತೀವಿ ಅಂದ್ರೆ ಅರ್ಥ ಇಲ್ಲ. ನಮಸ್ಕಾರ.